ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೇಪಾಳದಲ್ಲಿ ಪ್ರವಾಹದಲ್ಲಿ ಸಿಲುಕಿರುವಂತಹ ಅನೇಕ ಕನ್ನಡಿಗರಿದ್ದಾರೆ. ಕಲಬುರಗಿ ಜಿಲ್ಲೆಯ ಇಬ್ಬರು ಸುರಕ್ಷಿತ ಸ್ಥಳಕ್ಕೆ ರವಾನೆಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಇಬ್ಬರು ವ್ಯಕ್ತಿಗಳು ಕೂಡ ನೇಪಾಳಕ್ಕೆ ತೆರಳಿದ್ರು. ಮಲ್ಲಿನಾಥ್ ಕೊಲಕುಂದಿ, ಸಂಗಮೇಶ್ ಕನಕಪುರ ಸೇಫ್ ಆಗಿದ್ದಾರೆ. ಹೈದರಾಬಾದ್ನ 23, ಕಲಬುರಗಿಯ ಇಬ್ಬರು ಪ್ರಯಾಣವನ್ನ ಬಳಸಿದ್ರು. ವಿಪತ್ತು ನಿರ್ವಹಣಾ ಸಂಸ್ಥೆ ಇದೀಗ ಮಾಹಿತಿಯನ್ನ ಕಲೆ ಹಾಕಿದೆ. ನೇಪಾಳದೊಂದಿಗೆ ಸಂಪರ್ಕದಲ್ಲಿದೆ ಭಾರತ. ಪ್ರತಿಯೊಂದು ವಿಷಯವನ್ನ ಕೂಡ ಇದೀಗ ಕಲೆ ಹಾಕ್ತಾ ಇದೆ. ಅದೇ ರೀತಿ ಹೈದರಾಬಾದ್ನ 23 ಹಾಗೆ ಕಲಬುರಗಿ ಇಬ್ಬರು ಪ್ರಯಾಣವನ್ನ ಮಾಡಿದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿತ್ತು. ವಿಪತ್ತು ನಿರ್ವಹಣಾ ಸಂಸ್ಥೆ ಇಬ್ಬರನ್ನ ಇದೀಗ ಸುರಕ್ಷಿತವಾದ ಸ್ಥಳಕ್ಕೆ ರವಾನಿಸುವಲ್ಲಿ ಯಶಸ್ವಿ ಆಗುತ್ತಾರೆ. ನೇಪಾಳದಿಂದ ದೆಹಲಿಗೆ ಕರೆತರೋದಕ್ಕೂ ಕೂಡ ರಾಜ್ಯ ಸರ್ಕಾರ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾಕಷ್ಟು ಜನ ನೇಪಾಳಕ್ಕೆ ತೆರಳಿದ್ರು. ಪ್ರವಾಸಕ್ಕೆ ಅಂತ ಹೇಳಿ ತೆರಳಿದ್ದಂಥವರ ಸಂಖ್ಯೆಯೇ ಹೆಚ್ಚು. ಆದರೆ ನಿನ್ನೆ ಸಂಭವಿಸಿದಂತಹ ಈ ಒಂದು ಪ್ರವಾಹದಿಂದಾಗಿ ಸಾಕಷ್ಟು ಸಮಸ್ಯೆಯಾಗಿದೆ. ನೋಡ್ತಾ ಇದ್ದಂತೆ ಕ್ಷಣ ಮಾತ್ರದಲ್ಲೇ ಕಟ್ಟಡಗಳೆಲ್ಲವೂ ಕೂಡ ನೆಲಕ್ಕೆ ಅಪ್ಪಳಿಸಿದೆ, ಕೊಚ್ಚಿಕೊಂಡು ಹೋಗ್ತಾ ಇದೆ. ಅದರಲ್ಲಿ ಕಲಬುರಗಿ ಜಿಲ್ಲೆಯ ಇಬ್ಬರು ಕೂಡ ಇದ್ರು ಅನ್ನುವಂಥ ಮಾಹಿತಿ ಇತ್ತು. ಆದರೆ ಈಗ ಸುರಕ್ಷಿತ ಸ್ಥಳಕ್ಕೆ ಅವರನ್ನು ರವಾನೆ ಮಾಡುವಂತಹ ಕೆಲಸವೂ ಆಗಿದೆ. ಜೊತೆಗೆ ನೇಪಾಳದಿಂದ ದೆಹಲಿಗೆ ಕರೆತರೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ವ್ಯವಸ್ಥೆಯನ್ನು ಮಾಡಿದೆ. ನಿನ್ನೆ ಒಂದು ಪ್ರವಾಹ ಸಂಭವಿಸಿದ ನಂತರದಲ್ಲಿಯೂ ಕೂಡ ಭಾರತ ನೆರವನ್ನು ನೀಡ್ತೇವೆ, ಹೆಲ್ಪ್ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಲಾಗಿತ್ತು. ಅದೇ ರೀತಿಯಾಗಿ ನಿರಂತರ ಸಂಪರ್ಕದಲ್ಲಿದ್ದು ಈಗ ನೆರವನ್ನು ಕೂಡ ಮಾಡಲಾಗಿದೆ. ಮೆಡಿಸಿನ್ ರಿಲೇಟೆಡ್ ಏನೆಲ್ಲ ಐಟಮ್ಸ್ ಬೇಕು ಅದೆಲ್ಲವನ್ನು ಕೂಡ ರವಾನೆ ಮಾಡುವಂತಹ ಕೆಲಸವೂ ಕೂಡ ಆಗಿದೆ. ಹಿಮಾಲಯದ ತಪ್ಪಲಿನ ಪುಟ್ಟ ದೇಶ ನೇಪಾಳದಲ್ಲಿ ನಿನ್ನೆ ಬೆಳಗ್ಗೆ ಅನಾಹುತಕಾರಿ ದಿಢೀರ್ ಪ್ರವಾಹ ಕಾಣಿಸಿಕೊಂಡಿದೆ. 160ಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದಿತ್ತು. ಆದರೆ ಈಗ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಕೂಡ ಕಾರ್ಯಾಚರಣೆ ಆಗ್ತಾ ಇದೆ. ನಿರಂತರವಾಗಿ ನಡೀತಾ ಇರುವಂತಹ ಕಾರ್ಯಾಚರಣೆ ಭಾರೀ ಪ್ರಮಾಣದ ಆಸ್ತಿ ಪಾಸ್ತಿಗೆ ಹಾನಿಯಾಗದೆ, ಜೀವಗಳು ಬಲಿಯಾಗದೆ. ಈ ದುರ್ಘಟನೆಯಲ್ಲಿ 105 ಜನ ಭಾರತೀಯರಿದ್ರು. 37 ಅನಿವಾಸಿ ಭಾರತೀಯರು ಸೇರಿದಂತೆ 750ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ನೇಪಾಳದಲ್ಲಿ ಪ್ರವಾಹದಲ್ಲಿ ಕನ್ನಡಿಗರು ಸಿಲುಕಿದ್ದಾರೆ ಅನ್ನುವಂಥ ವಿಷಯ ಇತ್ತು. ಜೊತೆಗೆ ಕಲಬುರಗಿ ಜಿಲ್ಲೆಯ ಇಬ್ಬರು ಯಾವ ಕಾರಣಕ್ಕಾಗಿ ನೇಪಾಳಕ್ಕೆ ತೆರಳಿದ್ರು, ಸದ್ಯ ಅಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆ ಆಗಿದೆ, ಕ್ಷೇಮವಾಗಿದ್ದಾರಾ, ಹೇಗೆ? ಹೌದು ದಿವ್ಯದಾಸ್, ಏನಂದ್ರೆ ನೇಪಾಳದಲ್ಲಿ ನಡೆದಿರ್ತಕ್ಕಂಥ ಭೀಕರ ಏನಂದ್ರೆ ಪ್ರವಾಹದಲ್ಲಿ ಕಲಬುರಗಿ ಮೂಲದ ಇಬ್ಬರು ಏನಂದ್ರೆ ಸಿಲುಕಿದ್ದಾರೆ ಅಂತಕ್ಕಂಥ ಸದ್ಯದ ಮಾಹಿತಿ ತಿಳಿದು ಬರ್ತದೆ. ಸದ್ಯ ಚಿಂಚೋಳಿ ತಾಲೂಕಿನ ಮಲ್ಲಿನಾಥ್ ಕೊಲ್ಕುಂದಿ ಹಾಗೂ ಸಂಗಮೇಶ್ ಕನಕಪುರ ಈ ಇಬ್ಬರು ಏನಂದ್ರೆ ನೇಪಾಳಕ್ಕೆ ಹೋಗಿರ್ತಾರೆ. ಒಟ್ಟು ಏನಂದ್ರೆ ಕಲಬುರಗಿಯಿಂದ 25 ಜನ ಏನಂದ್ರೆ ಹೋಗಿರ್ತಾರೆ. ಅದರಲ್ಲಿ ಇಷ್ಟು ಏನಂದ್ರೆ ಸದ್ಯ ಪ್ರವಾಹದಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥದ್ದು ಸದ್ಯದ ಮಾಹಿತಿ ಇದೆ. ಸದ್ಯ ಅಲ್ಲಿರ್ತಕ್ಕಂಥ ಏನಂದ್ರೆ ಭದ್ರತಾ ಸಿಬ್ಬಂದಿ ಅವರಿಬ್ಬರು ವಿಪತ್ತು ನಿರ್ವಹಣಾ ಸಿಬ್ಬಂದಿ ಏನಂದ್ರೆ ಅವರಿಬ್ಬರನ್ನು ರಕ್ಷಣೆ ಮಾಡಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ಅಲ್ಲಿಂದ ಅವರಿಬ್ಬರನ್ನ ಏನಂದ್ರೆ ಸದ್ಯ ರವಾನೆ ಮಾಡಿರ್ತಕ್ಕಂಥದ್ದು. ಈ ಇಬ್ರು ಏನಂದ್ರೆ ಹೈದರಾಬಾದ್ನಿಂದ ಒಟ್ಟು ಏನಂದ್ರೆ ಹೈದರಾಬಾದ್ನ 23 ಜನ ಸೇರಿ ಒಟ್ಟು 25 ಜನ ಏನಂದ್ರೆ ನೇಪಾಳಕ್ಕೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಸದ್ಯ ಇಬ್ರು ಏನಂದ್ರೆ ಚಿಂಚೋಳಿ ಮೂಲದವರು. ಆ ಇಬ್ಬರನ್ನು ಸದ್ಯ ಸುರಕ್ಷಿತ ಸ್ಥಳಕ್ಕೆ ಏನಂದ್ರೆ ಅವರನ್ನು ಕರೆದುಕೊಂಡು ಹೋಗ್ತಕ್ಕಂಥ ಏನಂದ್ರೆ ರಕ್ಷಣಾ ಪಡೆ ಸದ್ಯ ಕರ್ನಾಟಕ ಏನಂದ್ರೆ ಈ ಇಬ್ಬರನ್ನ ಏನಂದ್ರೆ ಅಲ್ಲಿಂದ ಮತ್ತೆ ಏನಂದ್ರೆ ಕಲಬುರಗಿಗೆ ಕರೆತರ್ತಕ್ಕಂಥ ಏನಂದ್ರೆ ವ್ಯವಸ್ಥೆ ಕೂಡ ಸದ್ಯ ನಡೀತಿದೆ ಅಂತ ಹೇಳ್ಬೋದು ದಿವ್ಯದಾಸ್. ಇಬ್ರು ಸದ್ಯ ಸುರಕ್ಷಿತವಾಗಿದ್ದಾರೆ ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.